ಕುಡಿಯೋ ನೀರು ಹೇಳ್ರಿ, ನಮ್ಮ ಒಳಗೆ ಸರನ್ ಹೇಳ್ರಿ, ದಾರಿ ಹೇಳ್ರಿ. ಮಾನ್ಯ ಜಿಲ್ಲಾ ಪಂಚಾಯತ್ ಸಿಒ ಅವರು ಇಲ್ಲೇ ಬಗಲಾಗಾದ ಬೀರ್ನೂರು ಮೊನ್ನೆ ಕಾಲರಾಗಿ 50 ಮಂದಿ ಆಸ್ಪತ್ರೆ ಸೇರಿದ್ರು. ಕುದಿಯವನ್ನ ಅಷ್ಟೇ, ಆರೋ ಪ್ಲಾಂಟ್ನ ಅಷ್ಟೇ, ಒಂದನ್ನು ಎರಡನ್ನೂ ಚಾಲು ಮಾಡ್ಲಾರ್ದು ಹಂಗೆ ಬಿಲ್ ಎತ್ಕೊಂಡು ನಮ್ಮ ಮೂಲಭೂತ ಸೌಕರ್ಯನೇ ಇರ್ಲಾರ್ದಂಗೆ. ಏನು ಸಮಸ್ಯೆ? ಇವು ನೀರಿಲ್ಲ, ರೋಡ್ ಇಲ್ಲ, ಮತ್ತೆ ಅನ್ನ ಇವು ನಾಲಿಲ್ಲ, ಚರಂಡಿ ತೆಗೆದ್ರೆ ಏನು ತುಂಬಿ ನಾರಕತ್ತೇವ. ನಮ್ಮ ಓಣ್ಯಾಗಂತ್ರ ನೀರ್ ಬರಲ್ಲ. ಯಾವ ಓಣಿ ಇದು? ನಮ್ದು ಅಕ್ಕಡಿ ಮಾದ್ರೋಣಿ. ಒಟ್ಟು ನೀರ್ ಬರಲ್ಲ, ನೀರೇ ಬರೋದಿಲ್ಲ. ಕುಡಿಯ ನೀರ್ ಬೇಕು. ಎಷ್ಟು ಆ ತಾಕಿ ಕಟ್ಟಿದ್ರೆ ನಿಮ್ಗೆ ಏನೋ ಉಪಯೋಗ ಇಲ್ಲ. ನಾಗಮ್ಮ ಅಯ್ಯಳಕ್ಕೆ ಇಲ್ಲಿ ಏನ್ ಸಮಸ್ಯೆ ಏನಾದ್ರು? ಸಮಸ್ಯೆ ಮೂಲಭೂತ ಸೌಕರ್ಯನೇ ಇಲ್ಲ ನೋಡ್ರಿ. ಇಲ್ಲಿ ಒಟ್ಟಾಗಿ ಒಂದು 3-4 ಓಣಿ, 3 ವಾರ್ಡ್ ಟೈಪ್ ಆಗುತ್ತೆ. ವಾರ್ಡ್ ಒಂದೇ ಅದ, 3 ಓಣಿಗೂ ಪೈಪ್ ಲೈನ್ ಇಲ್ಲ, ನಳ ಇಲ್ಲ, ಕುಡಿಯೋ ನೀರಿಲ್ಲ. ಜಲ್ ಜೀವನ್ ಮಿಷನ್ ಆಗ್ಯದ, ಅದನ್ನು ಅರ್ಧಮರ್ಧ ಮಾಡಿ ಏನ್ ಕಂಪ್ಲೀಟ್ ಮಾಡಿ ಅವ್ರು ಬಿಲ್ ಎತ್ಕೊಂಡ್ರು ಏನೋ ಅದನ್ನು ಗೊತ್ತಿಲ್ಲ. ಅವ್ರು ಕೇಳಿದ್ರೆ ಇಲ್ಲ ನಿಮ್ಮೂರ ಸಮಸ್ಯೆ ಅದಪ್ಪ ನಾವು ಬರ್ತೀವಿ ಹಂಗಿಂಗ ಅಂತ ಅವ್ರು ಸುಳ್ಳೆ ನೆಪ ಹೇಳಕತ್ತ. ಆಮೇಲೆ CC 1,37,00,000 ಮಲ್ಪರೆಡ್ಡಿ ಸಾಬ್ರು ಇದ್ದಾಗ CC ರೋಡ್ ಇದಾಗಿತ್ತು, ಅದನ್ನು ಅರ್ಧಮರ್ಧ ಮಾಡಿ ಗೆಸಿಂದ 3-4 ಓಣಿಗೆ ಏನಾದ ಮಾಡ್ತೀವಿ ಅಂತೇಳಿ ಹಂಗೆ ಮುಂದೆ ಹಾಕ್ಬಿಟ್ರೆ ಅದನ್ನು CC ರೋಡ್ ಇಲ್ಲ. ಇಲ್ಲಿ ತನೂ ಹಂಗೆ ಇಲ್ಲ. ಕುಡಿಯ ನೀರ್ ಆಗ್ಬೇಕು, ಚರಂಡಿ ಸ್ವಚ್ಛ ಆಗ್ಬೇಕು, ಯಾರು ರೋಗ ರುಜಿನ ಬರ್ಲಾರ್ದಂಗ ನಿಮ್ಮ ಸಮಸ್ಯೆ. ಏನಾಗಿದೆ ಮನೆ ಮುಂದೆ ಕೆರೆ ಆದಂಗೆ ಆಗ್ಬಿಟ್ಟಾರೆ ರೋಡ್ ಎಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ಮಾದೇವಪ್ಪ ಅಂತೇಳಿ, ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟಗಾರ. ನಮ್ಮೊಳಗ ದಾರಿ ಹೇಳ್ರಿ, ಮಳೆ ಬಂದ್ರ ನೀರು ದಾರಿ ಹೇಳ್ರಿ, ತಗ್ಗು ಮಸಾಲೆ ಪಿಸಲ್ ತಂದ್ರ ಮಂದಿ ಮನ್ಯಾಗ ಹಚ್ಚಿ ರೋಡಿಗೆ ಒಯ್ಬೇಕ್ರಿ ಗೊಬ್ಬರ. ಕುಡಿಯೋ ನೀರು ಹೇಳ್ರಿ, ನಮ್ಮ ಒಳಗೆ ಸರನ್ ಹೇಳ್ರಿ, ದಾರಿ ಹೇಳ್ರಿ. ಮಳೆ ನೀರು ಬಂದು ನಿಂತರ ಜಗಳ ಮುಂಜಾನೆ ತಗ್ಗು ಮಾಡಿ ದಾರಿ ಬಿಡ್ಬೇಕು ನೀರು. ಯಾಕಂದ್ರೆ ಜಗಳ ಆಡ್ತಾರೆ ಒಣೆನವ್ರು ಎಲ್ಲರೂ. ನಮ್ಗೆ ನೀರಿಲ್ಲ, ನಮಗೆ ನಾವು ಮುಸುಳಿ ತೊಗೊಂಡಿವಿ, ನಾವು ತೆಗ್ಬಿಟ್ಟು ಒಯ್ದು ಬೇರೆ ಅಂಗದ ಚೆಲ್ಬೇಕ್ರಿ. ಕೂಲಿ ಮಾಡಿ ಅದು ಮಾಡಿ ನಾವು ಯಾವಾಗ ಮಕ್ಕಳು ಸಾಲಿ ಕಳಿಸ್ಬೇಕು, ಯಾವಾಗ ನೀರು ತರಬೇಕು. ನಾವು ರೈತರ ದಗದಕ್ಕೆ ಹೋಗ್ಬೇಕು, 2 ಕಿಲೋ ಅಳಕ್ಕೆ ಹೋಗ್ಬೇಕ್ರಿ, ಇಲ್ಕರ ಅನ್ನೋರ್ ದರ್ಗಕ್ಕೆ ಹೋಗ್ಬೇಕು. ನಮಗೆ ನೀರು ಬೇಕು, ರೋಡ್ ಬೇಕು. ನಿಮ್ಮ ಹೆಸರು? ನನ್ನ ಹೆಸರು ಅಲಿಮಾರಿ. ಇದಾದ್ಮೇಲೆ ಹೆಚ್ಚುವರಿ ಮಾಡಿ ಸರ್ ಶರಣಪ್ಪ ಬನ್ನಿ ಅಂತ ಹೇಳ್ತಾರೆ. ಕೇಳಿದ್ರೆ ಅವ್ರು ಭಾಳ ಇದು ಮಾಡ್ತಾರೆ. ಬೇಕು.
ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಅಯ್ಯಾಳಕ್ಕೆ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಕೊಡಬೇಕಾದ ಜಿಲ್ಲಾಡಳಿತ ವಿಫಲ ಆಗ್ಯದಂತ ತಪ್ಪಾಗಲ್ಲ. ಇವತ್ತು ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ ಆದರೂ ಕೂಡ ಇವತ್ತಿನ ದಿವಸ ಈ ಊರಲ್ಲಿ ಶುದ್ಧ ಕುಡಿಯ ನೀರಿನ ವ್ಯವಸ್ಥೆ, ಆರೋ ಪ್ಲಾಂಟ್ ಅಳ್ಳಾಡ್ದೋಗ್ಯದ, ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ, ಜೆಜೆಮ್ ಅಳ್ಳಾಡ್ದೋಗ್ಯದ. ದೊಡ್ಡ ಬೃಹತ್ ಆಕಾರ ನೀರಿನ ಟ್ಯಾಂಕ್ ಆಗಿದ್ರು ಕೂಡ ಅವರಿಗೆ ನೀರಿನ ವ್ಯವಸ್ಥೆ ಇಲ್ಲ. ದಿನನಿತ್ಯ ನೀರಿಗಾಗಿ ಜಗಳ ಆಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ. ಈಗ ಮುಂಗಾರು ಚಾಲುವಾಗಿರೋಂಥ ಬೆಳಿಗ್ಗೆ ನೀರಿಗೆ ಪರದಾಟ, ಶಾಲಾ ಚಾಲುವಾಗಿರೋಂಥ ಮಕ್ಕಳಿಗೆ ನೀರು ಬೇಕು, ಇವ್ರಿಗೆ ಬೇಕು, ಹಂಗಾಗಿ ದಿನನಿತ್ಯ ಮಹಿಳೆಯರು ಜಗಳ ಆಡ್ತಕ್ಕಂಥ ಕೆಲಸ ಅದ. ಇವತ್ತು ಅಯ್ಯಾಳಕ್ಕೆ ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಏನದಂದ್ರೆ ಇವತ್ತು ಖಾಲಿ ಕೊಡ ಮತ್ತು ಬಾರಿ ಗಿಡದ ವಿನೂತನ ಪ್ರತಿಭಟನೆ ಮಾಡಿವಿ. ತಕ್ಷಣ 24 ತಾಸಿನಾಗ ಎಚ್ಚೆತ್ತು ಕೇಸಿ ಇದು ಸಮಸ್ಯೆ ಬಗೆಹರಿಸ್ತಕ್ಕಂಥ ಕೆಲಸ ಜಿಲ್ಲಾಡಳಿತ ಮಾಡಬೇಕು. ಮಾನ್ಯ ಜಿಲ್ಲಾ ಪಂಚಾಯತ್ ಸಿ ಅವರು ಇಲ್ಲೇ ಬಗಲಾಗದ ಬೀರ್ನೂರಕ್ಕೆ ಮೊನ್ನೆ ಕಾಲರಾಗಿ 50 ಮಂದಿ ಆಸ್ಪತ್ರೆ ಸೇರಿದ್ರು, ಅಂತಲ್ಲಿ ಹೋಗಿ ಭೇಟಿ ಆದ್ರೆ ದಯವಿಟ್ಟು ಈ ಊರಿಗೆ ಬಂದು ಈ ಊರಾಗೆಲ್ಲ ತಿರುಗಾಡಿ ನೋಡಿ ಕೇಸಿ ಎಲ್ಲನೂ ಸರಿಪಡಿಸ್ಬೇಕು ಮತ್ತು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಇವು ಊರು ಅಷ್ಟೇ ಅಲ್ಲ, ಸುತ್ತಲ 8 ಹಳ್ಳಿ 15 ಹಳ್ಳಿ ಸೇರಿಸಿ ಅಲ್ಲಿ ಅನುವರದಲ್ಲಿ ಹೋಗಿರ್ತಕ್ಕಂಥ ಯಾದಗಿರಿ ಟು ಶಾಪುರ್ಗೆ ಹೋಗ್ತಕ್ಕಂಥ ರಸ್ತೆ ಬಂದ್ ಮಾಡಿ ಪಾರ್ಕಲ್ಲಿ ತೊಗೊಂಡ್ಕೇಸಿ ದಪ್ಪ ಚರ್ಮ ಅಧಿಕಾರಿಗಳು ಚಳಿ ಬಿಡಿಸ್ತಕ್ಕಂಥ ಕೆಲಸ ಮಾಡಬೇಕಾದಂತಕ್ಕಂಥ ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೇನೆ. ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಅಯ್ಯಾಳಕ್ಕೆ ಗ್ರಾಮದಿಂದ ನಾವು ಮಾತಾಡ್ತೀವಿ. ಗ್ರಾಮಸ್ಥರು ಸಾಮಾಜಿಕ ಹೋರಾಟಗಾರ ರೈತ ಸಂಘದಿಂದ ನಮ್ಮೂರಲ್ಲಿ ನೀರಿನ ಮೂಲಭೂತ ಸೌಕರ್ಯನೇ ಇಲ್ಲ. ಫಸ್ಟಿಂದ ಈ ಜಲ್ ಜೀವನ್ ಮಿಷನ್ ಆಗಿದೆ, ಅದು ಒಂದು ಸತಿನೂ ಸ್ಯಾಂಪಲ್ ಮಾಡಿ ನೀರು ಆ ಟ್ಯಾಂಕಿಗೆ ನೀರೇ ಹಾಕಿಲ್ಲ, ನೀರು ಎಗ್ಸಿಲ್ಲ. ಮತ್ತು 13 ಲಕ್ಷ 11 ಲಕ್ಷ ಖರ್ಚು ಮಾಡಿ ಆರೋ ಪ್ಲಾಂಟ್ ಮಾಡಿಸಿದ್ರು. ಆರೋ ಪ್ಲಾಂಟ್ ಅಷ್ಟೇ ರೆಡಿ ಮಾಡಿಸ್ಯಾರ, ಒಂದಿನಾರ ಅದ್ರಿಗೆ ಸ್ಯಾಂಪಲ್ ಟೆಸ್ಟ್ ಮಾಡಿಲ್ಲ, ನೀರು ಹಾಕಿಲ್ಲ, ಅದು ಚಾಲೂನೇ ಮಾಡಿಲ್ಲ, ಪ್ರಾರಂಭನೇ ಮಾಡಿಲ್ಲ. ಜಲ್ ಜೀವನ ಅಷ್ಟೇ, ಆರೋ ಪ್ಲಾಂಟನ್ನು ಅಷ್ಟೇ, ಎರಡನ್ನೂ ಚಾಲು ಮಾಡಲಾರ್ದು ಹಂಗೆ ಬಿಲ್ ಎತ್ಕೊಂಡು ನಮ್ಮ ಮೂಲಭೂತ ಸೌಕರ್ಯನೇ ಇರಲಾರ್ದಂಗೆ ಇದೆ. ಕೆಲವೊಂದು ಓಣಿಗಳಿಗೆ ಏನು ಒಟ್ಟ CC ರೋಡ್ ಇಲ್ಲ, 1,32,2 ಲಕ್ಷದ ಬಜೆಟ್ನಾಗ CC ರೋಡ್ ಮಲ್ಕರೆಡ್ಡಿ ಬೀಡ್ನಲ್ಲಿ CC ರೋಡ್ ಬಂದ್ರು ಮೇನ್ ಇದ್ದಲ್ಲಿ ಮಾಡಿಗೆಸಿಂದ ಬಡವರು ಇರುವಂಥದ್ದು, ಆಮೇಲೆ SC ST ಆಮೇಲೆ ಎಲ್ಲ ಸಮುದಾಯಗಳು ಕೆಳಮಟ್ಟದ ಸಮುದಾಯಗಳಿಗಂತೂ ಟೋಟಲಿ CC ರೋಡ್ ಮಾಡಿಲ್ಲ, ಚರಂಡಿ ವ್ಯವಸ್ಥೆ ಮಾಡಿಲ್ಲ, ಆಮೇಲೆ ಪೈಪ್ಲೈನ್ ವ್ಯವಸ್ಥೆ ಇಲ್ಲ. ಅವರಿಗೆ ಮನೆಗೆ ಏನು ನೀರು ತರಬೇಕಾದ್ರೆ ಅವ್ರು 1 ಕಿಲೋಮೀಟರ್ ದೂರ ಹೋಗಿ ನೀರು ತರಬೇಕು. ಆಮೇಲೆ ಒಂದೇ ಲೈನು 3 ಕಿಲೋಮೀಟ್ರಿಂದ ನೀರು ಬರ್ತಾ ಇದೆ. ನಮಗೆ ಸುತ್ತ ಸರೌಂಡಿಂಗ್ ಬಂದು 3 ಕಿಲೋಮೀಟರ್ವರೆಗೂ ಉಪ್ಪು ನೀರಿದೆ. ಅದು ಅನಿವಾರ್ಯದಿಂದ ನೀರು ಪೈಪ್ಲೈನ್ ಮಾಡಿ ಕುಡಿಬೇಕು. ಒಂದೇ ಲೈನ್ ಇದ್ರ ಸರಿಂದ ಎಲ್ಲರೂ ಒಡದಾಟ ಆಗ್ತಾ ಇದೆ. ಮೂಲಭೂತ ಸೌಕರ್ಯ ಇಲ್ಲ, ಆಮೇಲೆ ಸಾರ್ವಜನಿಕ ಶೌಚಾಲಯ ಇಲ್ಲ. ನಮ್ಮ ಹೆಸರು ಮಹಾದೇವಪ್ಪ ಬಿರಾದಾರ್ ಅಂತೇಳಿ ರೈತ. ನೀವೆಲ್ಲ ಇಲ್ಲೇ ತಿರ್ಗಾಡ್ತೀರಾ? ಇದು ಏನ್ ಮಾಡ್ಬೇಕು? ಹೈಟ್ ಮಾಡ್ಬೇಕು, ಇಲ್ಲ ಬೇಲಿ ಹಾಕಿಸಿ ನಿಮ್ ಕಟ್ಲಾರ ಮಾಡ್ಬೇಕಾ? ಓಕೆನಾ? ಈಗ ಒಂದ್ ಕೆಲಸ ಮಾಡ್ಬೇಕು,